ಅಜಯ್, ಎಸ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡಿ. ಎಲ್ಲ ವಿಷಯನೂ ನಿನ್ನ ಹತ್ರ ಸರಾಗವಾಗಿ ಮಾತಾಡ್ಬಿಡ್ತೀನಿ, ಆದ್ರೆ ಈ ವಿಷಯ ಹೇಗೆ ಪ್ರಾರಂಭ ಮಾಡೋದು ಗೊತ್ತಾಗ್ತಾ ಇಲ್ಲ. ಸಂಕೋಚ ಯಾಕೆ ಬಾವ? ಸಂಬಂಧದಲ್ಲಿ ನಾವಿಬ್ರು ಬಾವ ಬಾಮ ಇದ್ದ ಅಲ್ವಾ? ಮೂಮೆಂಟ್ಸ್ ಅಲ್ಲಿ ನಾವಿಬ್ರು ಫ್ರೆಂಡ್ಸ್. ಕಮ್ ಔಟ್. ಏನ್ ಬಾವ, ಏನು ಹೇಳಿಲ್ಲ? ಏ, ಟೈ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಮೆರಿಕಲ್ ತಗೊಂಡ್ಯಾ? ಅಲ್ಲ, ಬರ್ಮಾ ಬಜಾರ್ ತಗೊಂಡಿದ್ದು. ಸುಮ್ಮನೆ ವಿಷಯಕ್ಕೆ ಬನ್ನಿ. ಅಜಯ್, ಸಂಗೀತ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ? ತುಂಬಾ ಚೂಟಿ, ಬುದ್ಧಿವಂತೆ ಅಂಡ್ ಆಲ್ಸೋ ಬ್ಯೂಟಿಫುಲ್. ಅಂದ್ರೆ ಅವಳನ್ನ ಕಂಡ್ರೆ ನಿನಗೆ ಇಷ್ಟ ಅನ್ನು? ಇಷ್ಟ ಇಲ್ಲ ಅನ್ನೋನ್ನ ಮುಟ್ಟಾಳ ಅಂತಾರೆ. ಹಾಗಾದ್ರೆ ನಿಮ್ ತಂದೆ ಹತ್ರ ವಿಷಯ ಮಾತಾಡ್ಬಿಡ್ಲಾ? ತಂದೆ? ಯಾವ ವಿಷಯ? ಅದೇ ನಿಮ್ ಮದ್ವೆ ವಿಷಯಪ್ಪ. ಅಲ್ಲ ಬಾವ, ಸಂಗೀತ ನನಗೆ ಇಷ್ಟ ಅಂತ ಹೇಳಿದೆ ಹೊರತು ಮದುವೆ ಆಗ್ತೀನಿ ಅಂತ ಹೇಳಿಲ್ವಲ್ಲ. ಮತ್ತೆ ಅವಳನ್ನ ಕಂಡ್ರೆ ಇಷ್ಟ ಅಂತ ಹೇಳ್ದೆ? ಮದುವೆ ಅಂದ್ರೇನೆ ಬೇರೆ, ಇಷ್ಟ ಅಂದ್ರೇನೆ ಬೇರೆ. ನೋಡಿ ಬಾವ, ನಾನ್ ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ನಂದೇ ಆದ ಒಂದು ಕಲ್ಪನೆ ಇದೆ. ಆ ಎಲ್ಲ ಕ್ವಾಲಿಟೀಸು ಸಂಗೀತ ಅಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ನನಗೊಂದು 3 ತಿಂಗಳು ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ನಿಮ್ಗೆ ಅರ್ಜೆಂಟ್ ಇದ್ರೆ ಹೇಳಿ, ನಾವೇ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬಿಡೋಣ. ಏನಂತೀರಾ? ಓಹ್ ಬಾವಾ, ನನ್ನ ಫ್ರೆಂಡು ಪಾರ್ಟಿ ಕಾಯ್ತಾ ಇರ್ತಾನೆ, ಟೈಮ್ ಆಗಿದೆ, ನಾನು ಬರಲಾ? ಸಂಗೀತ, ಐ ಆಮ್ ಸಾರಿ. ಸಂಗೀತ, ನಿನ್ ಮನಸ್ಸಿಗೆ ಬೇಜಾರಿಲ್ಲ ತಾನೆ? ಐ ಲೈಕ್ ಯು. ಮನಸ್ಸಿನಲ್ಲಿ ಎಷ್ಟೇ ನೋವು ತುಂಬಿಕೊಂಡಿದ್ರು ನಗ್ನಗ್ತಾನೆ ಇದ್ಲು. ನಮ್ಮ ಮೇಲೆ ಎಷ್ಟೇ ಜೋರು ಮಾಡಿದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಲು. ಅವಳನ್ನ ಮರೆಯೋಕೆ ಆಗಲ್ಲ. ಯಾಕೆ ಗುರು ಡೈರಿ ಮುಚ್ಚಿಬಿಟ್ಟೆ? ಅವಳ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂದಮೇಲೆ ಓದೋದು ತಪ್ಪು. ಅದಕ್ಕೆ ಡೈರಿ ಜೊತೆ ನನ್ನ ಮನಸ್ಸು ಸೇರಿ ಮುಚ್ಚಿಬಿಟ್ಟೆ. ಏನ್ ಗುರು, ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದು ನಿಂತಿದ್ಯಾ? ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಾಳೆ ಸಂಗೀತ ಅವ್ರಿಗೆ ಡೈರಿ ವಾಪಸ್ ಕೊಡಬೇಕು. ಸರಿ. ಬನ್ನಿ ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿದೆ ಮೇಡಮ್? ಪ್ರಯಾಣ ಇರ್ಲಿ. ಎಷ್ಟು ಸಲ ಫೋನ್ ಮಾಡಿದ್ದೆ, ಎಲ್ಲಿ ಹಾಳಾಗೋಗಿದ್ದೆ? ಫೋನ್ ಕೆಟ್ಟೋಗಿತ್ತು, ಮೊನ್ನೆ ತಾನೇ ಸರಿ ಹೋಯ್ತು. ಫೋನ್ ಕೆಟ್ಟೋಗಿತ್ತಾ? ನಿನ್ ತಲೆ ಕೆಟ್ಟೋಗಿತ್ತಾ? ಅದ್ ಸರಿ, ಹೋಗುವಾಗ ಡೈಮಂಡ್ ನೆಕ್ಲೆಸ್ ಬಿಟ್ಟೋಗಿದೆ, ತೆಗೆದಿಟ್ಟಿದ್ಯಲ್ಲ? ನಂಗೆ ಗೊತ್ತಿಲ್ಲ ಮೇಡಮ್. ತಿನ್ನೋದೊಂದು ಬಿಟ್ರೆ ಇನ್ನೇನು ಗೊತ್ತಾಗುತ್ತೆ ನಿನ್ಗೆ? ಅಕ್ಕ ನಡಿಯೇ, ಒಳಗ್ ನೋಡೋಣ. ವಸಂತಿ, ಸಿಕ್ತಾ? ಇಲ್ಲ ಅಕ್ಕ. ಸರಿಯಾಗಿ ಹುಡುಕು. ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದೋ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿಮ್ಮ ಅಕ್ಕನ್ಗೆ? ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ವಂತೆ. ಅಯ್ಯೋ, ಏನಿದು? ನಿನ್ನೆನೆ ಕೇಳ್ತಾ ಇರೋದು. ಈ ಸಿಗರೇಟ್ ಇಲ್ಲಿ ಹೇಗ್ ಬಂತು? ನೀವು ಊರಲ್ಲಿ ಇಲ್ದೇ ಇರುವಾಗ ಕಳ್ಳರು ನುಗ್ಗಿದ್ರು ಮೇಡಮ್. ಕಳ್ರ? ನಮ್ಮನೆಗ? ಹೌದು ಮೇಡಮ್.
ಅವ್ರೊಂದ್ ವಾರ ಇಲ್ಲೇ ಇದ್ರು. ಒಂದು ವಾರ ನಮ್ಮನೇಲಿದ್ರ? ಏನೇ ಹೇಳ್ತಿದ್ಯಾ? ಹೌದು ದೊಡ್ಡಮ್ಮ, ಅಕ್ಕ ಬೇಡ ಅಂದ್ರು, ನಾವೇ ಅವ್ರನ್ನ ಇರಿಸ್ಕೊಂಡಿದ್ವಿ. ಮುಚ್ಚಬಾಯ್. ಮಕ್ಕಳು ಹೇಳಿದ್ರು ಅಂತ ಇಟ್ಕೊಂಡಿದ್ಯಾ? ಇಲ್ಲ ನಿನಗೇ ಬೇಕು ಅಂತ ಇಟ್ಕೊಂಡಿದ್ಯಾ? ಎಂತ ಮಾತಾಡ್ತಿದ್ಯಾ? ಅವಳು ಎಂಥವಳು ಅಂತ ಗೊತ್ತಿಲ್ಲ, ಗೊತ್ತಿದ್ದು ಮಾತಾಡ್ತೀಯ. ನೀವು ಸುಮ್ನೆ ಇರಿ, ಎಲ್ಲ ನಿಮ್ಮಿಂದಾನೇ ಆಗಿತ್ತು. ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಹೇಗಿದೆ ಅಂದ್ರೆ, ಬೀದಿಯಲ್ಲಿ ಹೋಗೋ ಮಾರಮ್ಮ ನಮ್ಮನೆಗೂ ಸ್ವಲ್ಪ ಬಾರಮ್ಮ ಅಂದಂಗ. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ನಾನು ಕಳ್ತನ ಮಾಡಿದ್ಮೇಲೆ ಇನ್ನೇನೆ ನಿನ್ ಮಾತು ಕೇಳೋದು? ಮರ್ಯಾದೆ ಯಾಕೆ ಹೇಳು? ನೆಕ್ಲೆಸ್ ಎಲ್ಲಿಟ್ಟಿದ್ಯಾ? ನೆಕ್ಲೆಸ್ ನನಗೆ ಗೊತ್ತಿಲ್ಲ ಮುಚ್ಚೆ ಬಾಯ್. ನೆಕ್ಲೆಸ್ ಇಲ್ಲ ಅಂದ್ರೆ ಆ ಕಳ್ಳರ ಹತ್ರ ಕೊಟ್ಟು ಕಳ್ಸಿದ್ಯಾ? ಇಲ್ಲ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನೀವಾದ್ರೂ ಹೇಳಿ ಸರ್. ವಿಜಯ, ನನ್ನ ಮಾತು ಸುಮ್ನೆ ಇದೆ. ಏನೇ ಏನೇ ನಿನಗೆ ಸಪೋರ್ಟ್ ಬೇರೆ ಬೇಕಾ? ನಿನ್ನ ವಸತಿ ಬಾಲಿ. ನಡಿ ಆಚೆ. ಮೇಡಮ್, ಯಾವ ತಪ್ಪು ಮಾಡಿಲ್ಲ. ನೀವ್ ಹೀಗೆ ನನ್ನ ಹೊರಗಡೆ ಹಾಕ್ಬಿಟ್ರೆ ನನಗೆಲ್ಲ ಬದುಕಲಿ. ಜಾಗ ಕೊಟ್ಟಿದೆಯಲ್ಲ ಕಳ್ಳರು, ಅವ್ರ ಜೊತೆಲಿ ಹೋಗ್ ಬದುಕು. ಇಲ್ಲ ಅಂದ್ರೆ ಕೆರೆನೋ ಬಾವಿನೋ ನೋಡ್ಕೊಂಡು ಸಾಯಿ. ಯಾರನ್ನೇ ಸಾಯಿ ಅಂತ ಹೇಳ್ತಾ ಇದ್ಯಾ? ಅವಳನ್ನ ಯಾರು ಅಂತ ತಿಳ್ಕೊಂಡು? ಏನು ಏನು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ? ನಿಮ್ ಫ್ರೆಂಡ್ ಮಗಳು ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಲೀಸ್ ಹೇಳಿ ಚರ್ಮ ಸುಲಿಸ್ತಾ ಇದೆ. ನಡಿಯ ಒಳಗೆ. ಮೇಡಮ್ ಮೇಡಮ್ ನಡೀರಿ. ಮೇಡಮ್ 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 ಮೇಡಮ್, ದಯವಿಟ್ಟು ನನ್ನ ಮಾತು ನಂಬಿ. ಮಾತೇನೆ ನಂಬೋದು? ಮೇಡಮ್ ಮೇಡಮ್, ನನ್ನ ಮಾತು ಕೇಳಿ. ಮೇಡಮ್, ದಯವಿಟ್ಟು ಬಾಗಿಲು ತೆಗೀರಿ. ಒಟ್ಟಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಮನೆಯಿಂದ ಹೊರಗೆ ಬರೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಿ. ನನ್ನ ಹಣೆಯಲ್ಲಿ ಹೀಗೆ ಅಂತ ಬರ್ತಿದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ. ಏನೇ ಆಗಲಿ, ನಮ್ಮಿಂದ ಆಗಿದ್ದ ತಪ್ಪು. ಇದಕ್ಕೆ ನಾವೇ ಪರಿಹಾರ ಹುಡುಕ್ಬೇಕು. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರಿ. ಅಡ್ಮಿಷನ್ ಆಯಿತು. ಸ್ವಲ್ಪ ಹೊತ್ತು ವೇಟ್ ಮಾಡಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಇನ್ನೇನು ಭಯ ಇಲ್ಲ. ಆಗಾಗ ನಾವಿಬ್ರು ಬಂದು ನೋಡ್ಕೊಂಡು ಹೋಗ್ತೀವಿ. ನ್ಯೂ ಅಡ್ಮಿಷನ್ ಸಂಗೀತ ಅಂದ್ರೆ ಯಾರು? ನಾನೇ. ನಿಮ್ಮ ರೂಮ್ ಅಲರ್ಟ್ ಆಗಿದೆ. ಬರ್ತೀನಿ. ಸರಿ. ಪ್ರೀತಿಯ ಅಪ್ಪ, ನಾನೊಂದು ಹಾಸ್ಟೆಲ್ಗೆ ಸೇರಿದ್ದೀನಿ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನಗೋಸ್ಕರ ಚಿಕ್ಕಮ್ಮನ ಜೊತೆ ಜಗಳನೂ ಆಡಬೇಕಾಗಿಲ್ಲ. ನಾನು ಇಲ್ಲಿ ಸಂತೋಷವಾಗಿದ್ದೀನಿ. ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದಾರೆ? ನೀವಾ? ಬೆಳಗ್ಗೆ ಏನು ತಿಂದಿಲ್ವಲ್ಲ, ಅದಕ್ಕೆ. ಇದೆಲ್ಲ ಏನಕ್ಕೆ? ತಗೊಳ್ಳಿ, ಪರವಾಗಿಲ್ಲ. ಅಲ್ಲ ಗುರು, ಸಂಗೀತನ ಕರ್ಕೊಂಬಂದು ದೊಡ್ಡದಾಗ ಹಾಸ್ಟ್ಲಿಗೆ ಸೇರ್ಸ್ಬಿಟ್ಟಿಯಲ್ಲ, ದುಡ್ಡಿಗೇನ್ ಮಾಡ್ತೀಯಾ? ನೋಡೋಣ, ಆ ದೇವ್ರು ಇದ್ದಾನೆ. ಎಲ್ಲಿದ್ದಾನೆ ದೇವ್ರು? ಕರ್ಕೊಂಬಂದು ಮನೆ ಇಟ್ಕೊಂಡಿಲ್ವ ನಾವು? ಯಾಕೆ ಕೇಳಿದೆ ಅಂದ್ರೆ, ನಾಳೆ ದುಡ್ಡುಗೋಸ್ಕರ ಕಳ್ತನ ಶುರು ಮಾಡ್ಕೊಂಡ್ಬಿಡ್ತೀನೋ ಅಂತ. ಸಂಪಾದನೆ ಮಾಡೋಕ್ಕೆ ಸುಳ್ಳು ಮೋಸ ಮಾತ್ರ ಅಲ್ಲ, ಅದಕ್ಕೆ ನೂರಾರು ದಾರಿಗಳಿದೆ. ಅದು ನಿನ್ಗೆ ಅರ್ಥ ಆಗಲ್ಲ. ನಡಿ.
ಆಟೋದನ್ನು ಕೇಳೋಣ ಬಾರೆ. ಕೇಳಿ ನಡೀರಿ. ಅಯ್ಯೋ ರಾತ್ರಿ ಆಯ್ತು ಅಂದ್ರೆ ನೀವು ತುಂಬಾ ಗೋಳು ಕಣೆ. ಹಲೋ ಬನಶಂಕರಿ ಬರ್ತೀರಾ? ಹಿಂದೆ ಬೇರೆ ಆಟೋದನ್ನ ಕೇಳಿ. ಅವ್ರನ್ನ ಕೇಳಿದೆ, ಬರೋಲ್ಲ ಅಂದ್ರು. ತುಂಬ ಸುಸ್ತಾಗಿದೆ ಸರ್, ಆಗಲ್ಲ. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು 1 ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರ್ ನಾನೇ ಬರ್ತೀನಿ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು, ಬರ್ತೀನಿ. ಇದೇನಪ್ಪ, ವಾಲ್ಮೀಕಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ? ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನಗೋಸ್ಕರನಾ? ಇವತ್ತು ಅಮಾವಾಸ್ಯೆ, ನಿಮ್ಮ ತಾಯಿಗೆ ಎಡೆ ಇಟ್ಟು ಪೂಜೆ ಮಾಡ್ಬೇಕಲ್ವಾ? ಅವ್ರಿಗೆ ಮಗ ಮಗಳೆಲ್ಲ ನೀವೇ ತಾನೆ. 4 ಜನಕ್ಕೆ ಅನ್ನದಾನ ಮಾಡಿ ನಿಮ್ಮ ಕರ್ತವ್ಯನ ಪೂರೈಸ್ಬೇಕು. ಏನಾಯ್ತು? ಇದು ಚೆನ್ನಾಗಿದೆ ಅಲ್ಲ? ಹಿಡಿಸ್ತಾ? ಬೇಡ ಬೇಡ ಬೇಡ. ಯಾಕೆ? 2,000 ರೂಪಾಯಿ. ನಿಮ್ಗೆ ಇಷ್ಟ ತಾನೆ, ತಗೊಳ್ಳಿ. ಪ್ಯಾಕ್ ಅಯ್ಯೋ ಮಾಡಿ. ಬೇಡ, ಇದು ತುಂಬಾ ಕಾಸ್ಟ್ಲಿ. ಅಯ್ಯೋ ಪ್ಯಾಕ್ ಮಾಡಿ. ಅರೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹಾಕಿದ್ದಾರೆ. 1 ನಿಮಿಷ ರೀ. ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಿರಲ್ಲ. ಥ್ಯಾಂಕ್ ಯು. ಗಿಫ್ಟ್ ಏನ್ ಕೊಟ್ರು? ಅಯ್ಯೋ ತೋರ್ಸಂತ ಗಿಫ್ಟ್ ಇಲ್ಲ, ನಡೀರಿ. ತೋರ್ಸಿ. ಸರಿ. ಎಲ್ಲೋದ್ರೆ ಇವ್ರು ನಮ್ಮನ್ನು ಬಿಡಲ್ಲ ಅಂತಾರೆ. ಆಯ್ತೇನು ಹಾಕಿದ್ದು? ನಡೀರಿ. ಆಹಾ, ಜೂನಿಯರು ಸೀನಿಯರ್ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ. ಒಬ್ರಲ್ಲಂತ 2 ಇದ್ದೀರಾ. ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ವಸಂತಿ, ವಸಂತಿ, ಏನಕ್ಕ? ತಲೆ ಎಲ್ಲ ಒದ್ದೆಯಾಗಿದೆ. ಎಲ್ಲೇ ಹ್ಯಾರ್ ಡ್ರೈಯರು? 1 ನಿಮಿಷ. ನೆಕ್ಲೆಸ್ ಇಲ್ಲ ಅಂತ ಮನೆ ಎಲ್ಲ ರಂಪ ಮಾಡ್ತೀಯಲ್ಲ, ನೋಡು ಇಲ್ಲಿದೆ. ಇದೆಲ್ಲೇ ಸಿಕ್ತು? ಟೂರ್ಗೆ ಹೋಗೋವಾಗ ಅರ್ಜೆಂಟಲ್ಲಿ ಮೇಕಪ್ ಬಾಕ್ಸ್ ಅಲ್ಲೇ ಹಾಕಿದ್ಯಾ. ಪಾಪ ಆ ಹುಡುಗಿನ ಕಳ್ಳಿ ಅಂತ ಮನೆಯಿಂದ ಆಚೆ ಹಾಕ್ತಿಯಲೆ. ಈಗೇನಾಯ್ತೆ? ಪ್ರಪಂಚ ಮುಳುಗೋಯ್ತಾ? ಪೀಡೆ ತೊಲಗ್ತು ಅಂದ್ಕೋ. ನೋಡು, ನೆಕ್ಲೆಸ್ ಸಿಕ್ಕಿರೋ ವಿಷಯ ಯಾರಿಗೂ ಹೇಳ್ಬೇಡ. ಯಾರು? ನಾನು ಸಂಗೀತ. ಗುಡ್ ಈವ್ನಿಂಗ್. ಏನ್ ಆಗ್ ನೋಡ್ತಾ ಇದ್ದೀರಾ? ಇದು ಡೋರ್ ತರಾನೇ, ಡೋರ್ ಅಲ್ಲ. ಸಿಸ್ಟರ್, ಏನ್ ಇಲ್ಲಿವರೆಗೂ ಬಂದಿದ್ದು? ಹಾಸ್ಟೆಲ್ನಲ್ಲಿ ಒಬ್ಳಿಗೆ ಬೋರ್ ಆಯ್ತು, ಅದಕ್ಕೆ ಬಂದೆ. ಇದು ಬ್ರಹ್ಮಚಾರಿಗಳು ಇರೋ ಜಾಗ ಅಲ್ವಾ? ಅದಕ್ಕೆ ಹೇಗಿರೋದು. ಬನ್ನಿ 1 ನಿಮಿಷ. ಸೇರ್ತದೆ. ನೀವ್ಯಾಕೆ ಇಲ್ಲಿ ಕೂತ್ಕೊಳಕ್ ಹೋದ್ರಿ? ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ ಅಲ್ವಾ? ಹೌದೌದು, ಈ ಮನೆ ಒಂಥರ ಮಾಯಾ ಬಜಾರ್ ಇದ್ದಾಗೆ. ಗೊತ್ತಾಯ್ತು. ಈ ಮನೆಯಲ್ಲಿ ರಿಪೇರಿ ಮಾಡಬೇಕಾದ್ದು ಬಹಳ ಇದೆ. ಓಹ್, ಹೇಗೆ? ಸೂಪರ್.
ಅದು ಮದುವೆಗೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗಬಾರ್ದು, ಬರ್ಬೇಕಾದ್ರೆ ಬರೀ ಕೈಲಿ ಬರಬಾರ್ದು ಅಂತ ಅಲ್ಲಿಂದ ಹಿಡ್ಕೊಂಡ್ ಬಂದಿರೋದು. ಲೇಡೀಸ್ ಸ್ಲಿಪ್ಪರು ಇದೆ, ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಏನಂದೆ? ಯು ಡೋಂಟ್ ಲೈಕ್ ಇಟ್? ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದು ಪರಮಾನಂದರು ನೋಡಕ್ ಹೋಗಿದಾಗ ಭಕ್ತಿಯಿಂದ ಹಿಡ್ಕೊಂಡ್ ಬಂದಿದ್ದು. ಮೊದ್ಲು ಈ ಅನಿಷ್ಟನೆಲ್ಲ ಹೊರಗಡೆ ಹಾಕಿ. ಟೀ ಪುಡಿ ಎಲ್ಲಿದೆ? ಬಂದೆ ಸಿಸ್ಟರ್, ಬಂದೆ ಬಂದೆ. ಇದು ಟೀ ಪುಡಿ, ಇದು ಸಕ್ಕರೆ ಮಂಡಿದ್ದು, ಇದು ಸೌಟು. ಇದು ಗಡಿಯಾರ ತರ, ಆದ್ರೆ ಗಡಿಯಾರ ಅಲ್ಲ.